It has been 1 year. ನಾನು ಬಿ ಕಾಮ್ ಗ್ರ್ಯಾಜುಯೇಟ್ ಆಗಿ. ಬಟ್ ಸ್ಟಿಲ್ ಐ ಕಾಂಟ್ ಬಿಲೀವ್ 1 ವರ್ಷ ಆಗಲೇ ಕಳೆದೋಯ್ತಾ. ಬಿ ಕಾಮ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಯಾಕೋ ಗೊತ್ತಿಲ್ಲ, ಕೋವಿಡ್ ಆದಮೇಲೆ ಟೈಮ್ ಸರ್ರ್ ಅಂತ ಹೋಗ್ತಾನೇ ಇದೆ. ಇಟ್ ಈಸ್ ನಾಟ್ ಈವನ್ ಸ್ಟಾಪಿಂಗ್. ನಾನು ಬಿ ಕಾಮ್ ಗ್ರ್ಯಾಜುಯೇಷನ್ ಆಗಿದ್ದು 1 ತಿಂಗಳಿಗೆಲ್ಲ ನನಗೆ ಜಾಬ್ ಸಿಕ್ತು. ಸೊ 6 to 8 months ನಾನು ಕೆಲಸ ಮಾಡಿದೆ. ಬಟ್ ಆಮೇಲೆ ನನಗನ್ಸಿತ್ತು ನಾನು ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ನನ್ನ ನಾಲೆಡ್ಜ್ನ ಅಪ್ಗ್ರೇಡ್ ಮಾಡ್ಕೊಬೇಕು ಅಂತ. ಸೊ ನಾನು ಎಲ್ ಎಲ್ ಬಿ ಕೋರ್ಸಿಗೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ನಮ್ಮ ಮನೇಲಿ ಈ ವಿಷಯನ ಮುಟ್ಟಿಸ್ದೆ. ಮೈ ಮಾಮ್ ಸೆಡ್ ನೋ, ಬಟ್ ಮೈ ಪಪ್ಪ ಈ ಆಲ್ವೇಸ್ ಸಪೋರ್ಟ್ಸ್ ಮೀ. ಈ ಸೆಡ್ ಎಸ್. ಸೊ ಇಫ್ ಯು ಆರ್ ಅ ಗ್ರ್ಯಾಜುಯೇಟ್, ಎಲ್ ಎಲ್ ಬಿ ಮಾಡೋಕ್ಕೆ ಇಟ್ ವಿಲ್ ಟೇಕ್ 3 years. ಇಫ್ ಯು ಆರ್ ಅ 12th pass, it is going to take 5 years. ಇಫ್ ಯು ಆರ್ ಪ್ಲಾನಿಂಗ್ ಟು ಡೂ ಎಮ್ ಬಿ ಎ. ಕೋವಿಡ್ ಮುಗಿದು ಇಟ್ ಹ್ಯಾಸ್ ಬೀನ್ 6 years. ಬಟ್ ಆ ದಿನಗಳು ಇದ್ದಿರೋ ಥರ ಈ ದಿನಗಳು ಯಾಕೋ ಫೀಲೇ ಆಗ್ತಿಲ್ಲ. ಬಾಡಿಗೆ ಎಷ್ಟು ರೆಸ್ಟ್ ತೊಗೊಂಡ್ರೂ ಇನ್ನೂ ರೆಸ್ಟ್ ಬೇಕು ಅಂತಲೇ ಇದೆ. ದ ಲೇಸಿನೆಸ್ ಆ್ಯಸ್ ಜಂಪ್ಡ್ ಇನ್ ಸೈಡ್ ಮೀ. ಬಟ್ ಐ ಆಮ್ ಗೋಯಿಂಗ್ ಟು ಚೇಂಜ್ ಎವ್ರಿಥಿಂಗ್. ನಾನು ಎಲ್ ಎಲ್ ಬಿ ಕೋರ್ಸ್ ಮುಗಿದು 1 ಸೆಮಿಸ್ಟರ್ ಆಗಿದೆ. ಸೊ ಫ್ರಮ್ ದ ಸೆಕೆಂಡ್ ಸೆಮಿಸ್ಟರ್ ಐ ಆಮ್ ಗೋಯಿಂಗ್ ಟು ಚೇಂಜ್ ಮೈ ಲೈಫ್ ವಿತ್ ಆಲ್ ಮೈ ಡಿಸಿಪ್ಲಿನ್. ಅದಕ್ಕೆ ನಮಗೆ ಫಸ್ಟ್ ಬೇಕಾಗಿರೋದು ಒಂದು ಪ್ಲ್ಯಾನ್. ಆ ಪ್ಲ್ಯಾನ್ ಪ್ರಕಾರ ನಾವು ಆ್ಯಂಡ್ ಆಫ್ಟರ್ ಮೇಕಿಂಗ್ ದ ಪ್ಲ್ಯಾನ್ ವಿ ಹ್ಯಾವ್ ಟು ಫಾಲೋ ದಟ್. ಸೊ ವಿ ರಿಕ್ವೈರ್ ಅ ಪ್ಲ್ಯಾನ್ ಆ್ಯಂಡ್ ಅ ಹೆಲ್ತಿ ಲೈಫ್ ಸ್ಟೈಲ್ ಫಾರ್ ಅವರ್ ಫ್ಯೂಚರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಲೂ ಬ್ರೈನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹೇಳ್ತಾ ಇದೆ. ಸೊ ವೈ ಡೋಂಟ್ ಐ ಗಿವ್ ಅ ಟ್ರೈ? ಇಫ್ ಐ ಪಾಸ್ ಇಟ್ ವಿಲ್ ಗೋ, ಇಫ್ ಐ ಫೇಲ್ ಐ ವಿಲ್ ಲರ್ನ್ ಅ ಲೆಸನ್. ಅಷ್ಟೇ. ಇನ್ನೂ ಜವಾಬ್ದಾರಿಗಳು ತಗೊಂಡಿಲ್ಲ, ಆಗಲೇ ಸ್ಟ್ರೆಸ್ ಸ್ಟಾರ್ಟ್ ಆಗಿದೆ. ಮೇ ಬಿ ವಿ ಹ್ಯಾವ್ ಟು ನೋ ಹೌ ಟು ಹ್ಯಾಂಡಲ್ ದ ಸ್ಟ್ರೆಸ್. ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಆಲ್ ರೆಸ್ಪಾನ್ಸಿಬಿಲಿಟೀಸ್. ವಿಶ್ ಮಿ ಗುಡ್ ಲಕ್. ಸೊ tomorrow is the day one. Let's start our journey with all peace of mind and strength. Let's get started. So have a good day.